ಒಂದೂರಿನಲ್ಲಿ ಶಂಕರ ಅಂತ ಒಬ್ಬ ವ್ಯಾಪಾರಿ. ಒಮ್ಮೆ ವ್ಯಾಪಾರ ನಿಮಿತ್ತ ಅವನು ಪಕ್ಕದ ಊರಿಗೆ 1 ತಿಂಗಳಿಗಾಗಿ ಹೋಗಬೇಕಾಗಿ ಬಂತು. ಅವನಿಗೆ ತನ್ನ ತಕ್ಕಡಿಯ ಮೇಲೆ ಬಹಳ ಪ್ರೀತಿ, ಏಕೆಂದರೆ ಅದು ಅವನ ಅಜ್ಜ ಕೊಟ್ಟಿದ್ದಾಗಿತ್ತು. ಹಾಗಾಗಿ ತಾನು ಊರಿನಲ್ಲಿ ಇಲ್ಲದಿದ್ದಾಗ ನನ್ನ ಚಾನಲ್ನಲ್ಲಿ ಇದು ಪಂಚತಂತ್ರದ 14ನೇ ಕತೆ, ಶಕ್ತಿಗಿಂತ ಯುಕ್ತಿಯ ಮೇಲು. ನನ್ನ ಕನ್ನಡ ಮಾತುಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟವಾದರೆ ನಿಮಗೊಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಆದಷ್ಟು ಕಥೆಯನ್ನು ಶೇರ್ ಮಾಡಿ. ತಾನು ಊರಿನಲ್ಲಿ ಇಲ್ಲದಿದ್ದಾಗ ಖಾಲಿ ಮನೆಯಲ್ಲಿ ತಕ್ಕಡಿಯನ್ನು ಇಟ್ಟು ಹೋಗಲಿಕ್ಕೆ ಅವನಿಗೆ ಧೈರ್ಯವಾಗಲಿಲ್ಲ. ತಾನಿಲ್ಲದಾಗ ಯಾರಾದರೂ ಅದನ್ನು ಕದ್ದುಕೊಂಡು ಹೋದರೆ ಅನ್ನೋದು ಅವನ ಹೆದರಿಕೆ. ತಗೊಂಡು ಹೋಗೋಣ ಅಂದರೆ ಅದು ತುಂಬ ಭಾರ ಇತ್ತು. ಕಾಡಿನ ದಾರಿಯಲ್ಲಿ ತುಂಬ ದೂರ ನಡೆಯಬೇಕಾಗುತ್ತಿತ್ತು. ತಕ್ಕಡಿ ಹೊತ್ತುಕೊಂಡು ಹೋಗೋದು ತುಂಬ ತ್ರಾಸದಾಯಕವಾಗಿತ್ತು. ಅದಕ್ಕಾಗಿ ಅವನು ತನ್ನ ತಕ್ಕಡಿಯನ್ನು ತನ್ನ ಸ್ನೇಹಿತ ಸುಧಾಕರನ ಮನೆಯಲ್ಲಿ ಇಟ್ಟು ಹೋದರೆ ಅದು ಕ್ಷೇಮವಾಗಿರುತ್ತದೆಂದುಕೊಂಡು ಸುಧಾಕರನ ಮನೆಗೆ ಬಂದ. ತನ್ನ ಇಚ್ಛೆಯನ್ನು ಸುಧಾಕರನಲ್ಲಿ ಹೇಳಿದಾಗ ಅವನು ಒಪ್ಪಿಕೊಂಡು ತಕ್ಕಡಿಯನ್ನು ಒಳಗೆ ತೆಗೆದುಕೊಂಡು ಹೋಗಿ ಒಂದು ಕಡೆ ಭದ್ರವಾಗಿಟ್ಟ. ದಿನ ಕಳಿತಾ ಸುಧಾಕರನಿಗೆ ಗಟ್ಟಿಮುಟ್ಟಾಗಿರೋ ಆ ತಕ್ಕಡಿಯ ಮೇಲೆ ಆಸೆ ಬೆಳೀತಾ ಹೋಯಿತು. ಕೊನೆಗೆ ಅದನ್ನು ತಾನೇ ಇಟ್ಟುಕೊಳ್ಳಬೇಕೆಂದುಕೊಂಡು ನಿರ್ಧಾರ ಮಾಡಿ ತಕ್ಕಡಿಯನ್ನು ಪೆಟ್ಟಿಗೆಯಲ್ಲಿಟ್ಟ. ಕೆಲವು ದಿನ ಕಳೆದ ಮೇಲೆ ಶಂಕರ ಹಿಂತಿರುಗಿ ಬಂದು ತನ್ನ ತಕ್ಕಡಿಯನ್ನು ಹಿಂತಿರುಗಿಸುವಂತೆ ಕೇಳಿದ. ಆಗ ಸುಧಾಕರ, ನಿನ್ನ ತಕ್ಕಡಿಯನ್ನು ಇಲಿ ತಿಂದುಕೊಂಡು ಹೋಯಿತು, ಈಗದು ತನ್ನ ಬಳಿ ಇಲ್ಲ ಎಂದ. ಶಂಕರ ಏನೂ ಮಾತನಾಡದೆ ಸುಮ್ಮನೆ ಮನೆಗೆ ಹೋದ. 2 ದಿನ ಬಿಟ್ಟು ಶಂಕರ ಪುನಃ ಸುಧಾಕರನ ಮನೆಗೆ ಬಂದು ತಾನು ಪಕ್ಕದೂರಿನಿಂದ ಸುಧಾಕರ ಮತ್ತು ಅವನ ಮಗನಿಗಾಗಿ ಕೆಲವು ಉಡುಗೊರೆಗಳನ್ನು ತಂದಿರುವುದಾಗಿ ಹೇಳಿ ಅದನ್ನು ತೆಗೆದುಕೊಂಡು ಬರಲು ಮಗನನ್ನು ತನ್ನ ಮನೆಗೆ ಕಳುಹಿಸಿಕೊಡುವಂತೆ ಕೇಳಿದ. ಸುಧಾಕರ ಆಸೆಯಿಂದ ಕೂಡಲೇ ಒಪ್ಪಿಕೊಂಡು ತನ್ನ ಮಗನನ್ನು ಶಂಕರನೊಂದಿಗೆ ಕಳುಹಿಸಿದ. ಸಂಜೆಯಾಗುತ್ತಾ ಬಂತು, ಮಗ ಬರಲೇ ಇಲ್ಲ. ದಾರಿ ಕಾದು ಸಾಕಾಗಿ ಕೊನೆಗೆ ಸುಧಾಕರ ತಾನೇ ಶಂಕರನ ಮನೆಗೆ ಹೊರಟ. ಶಂಕರ ಆರಾಮವಾಗಿ ಕುಳಿತುಕೊಂಡು ದಿನಪತ್ರಿಕೆಯನ್ನು ಓದುತ್ತಿದ್ದ. ಸುಧಾಕರ ತನ್ನ ಮಗನೆಲ್ಲಿ ಎಂದು ಕೇಳಿದಾಗ ತನಗೆ ತಿಳಿದಿಲ್ಲ, ಅವನು ತನ್ನ ಬಳಿ ಇಲ್ಲ ಎಂದ. ಸುಧಾಕರನಿಗೆ ಶಂಕರ ಹೇಳುತ್ತಿರುವುದು ಸುಳ್ಳು ಎಂದು ತಿಳಿಯಿತು. ಅವನು ದುಃಖ ಮತ್ತು ಗಾಬರಿಯಿಂದ ಶಂಕರನನ್ನು ಕರೆದುಕೊಂಡು ಸೀದಾ ಹಳ್ಳಿಯ ಸರಪಂಚನ ಬಳಿ ಹೋದ. ಸುಧಾಕರ ಸರಪಂಚನ ಬಳಿ ನಡೆದದ್ದೆಲ್ಲ ಹೇಳಿ ತನ್ನ ಮಗನನ್ನು ಕೊಡಿಸುವಂತೆ ಅಳುತ್ತಾ ಕೇಳಿಕೊಂಡ. ಸರಪಂಚ, ಶಂಕರನಲ್ಲಿ ನೀನೇನು ಹೇಳುವೆ ಎಂದು ಕೇಳಿದಾಗ ಶಂಕರ ತಾನು ಹುಡುಗನನ್ನು ಕರೆದುಕೊಂಡು ಬರುತ್ತಿರುವಾಗ ಇದ್ದಕ್ಕಿದ್ದಂತೆ ರಸ್ತೆಯೇ ಹುಡುಗನನ್ನು ನುಂಗಿಬಿಟ್ಟಿತು ಎಂದ. ಸರಪಂಚನಿಗೆ ಇಲ್ಲೇನೋ ವಿಷಯವಿದೆ ಎನಿಸಿ, ಸತ್ಯ ಹೇಳು ಶಂಕರ, ರಸ್ತೆ ಹುಡುಗನನ್ನು ನುಂಗಿ ಹಾಕುವುದು ಎಂದರೇನು ಎಂದು ಕೇಳಿದ. ಆಗ ಶಂಕರ, ಕಬ್ಬಿಣದ ತಕ್ಕಡಿಯನ್ನು ಇಲಿ ತಿನ್ನುವುದಾದರೆ ರಸ್ತೆ ಏಕೆ ಹುಡುಗನನ್ನು ನುಂಗಲಾರದು ಎಂದು ಕೇಳಿದ. ಏನು ನಡೆಯಿತು ಪೂರ್ತಿ ಹೇಳು ಎಂದಾಗ ಶಂಕರ ತನ್ನ ತಕ್ಕಡಿಯ ವಿಷಯದಲ್ಲಿ ಸುಧಾಕರ ಹೇಳಿದ್ದನ್ನು ಹೇಳಿದ. ತಕ್ಷಣ ಸುಧಾಕರ ತನ್ನ ತಪ್ಪನ್ನು ಒಪ್ಪಿಕೊಂಡು ಮನೆಗೆ ಹೋಗಿ ತಕ್ಕಡಿಯನ್ನು ಕೊಡುತ್ತೇನೆ, ಈಗ ತನ್ನ ಮಗನನ್ನು ಕಳುಹಿಸುವಂತೆ ಕೇಳಿದ. ಆಗ ಶಂಕರ ತನ್ನ ತಕ್ಕಡಿಯನ್ನು ಕೊಟ್ಟು ಅವನ ಮಗನನ್ನು ಕರೆದುಕೊಂಡು ಹೋಗುವಂತೆ ಹೇಳಿದ. ಇಬ್ಬರೂ ಅವರವರ ಮನೆಗೆ ಹಿಂತಿರುಗಿದರು. ಸುಧಾಕರ ತಕ್ಷಣ ಶಂಕರನ ತಕ್ಕಡಿಯನ್ನು ತೆಗೆದುಕೊಂಡು ಬಂದು ಅವನಿಗೆ ಒಪ್ಪಿಸಿದಾಗ ಶಂಕರ ಹುಡುಗನನ್ನು ಬರುವಂತೆ ಕೂಗಿದ. ಆಡುತ್ತಿದ್ದ ಹುಡುಗ ನಗುತ್ತಾ ಬಂದಾಗ ಸುಧಾಕರ ಶಂಕರನನ್ನು ಕ್ಷಮಿಸುವಂತೆ ಕೇಳಿ ತನ್ನ ಮಗನನ್ನು ಕರೆದುಕೊಂಡು ಮನೆಗೆ ಹಿಂತಿರುಗಿದ. ಸರಪಂಚ ನಕ್ಕು ಶಂಕರನ ಬುದ್ಧಿವಂತಿಕೆಗೆ ತಲೆದೂಗಿದ.